ಮಿನಿ ಬ್ಯಾಟಲ್ನಲ್ಲಿ ಕಾಂಗ್ರೆಸ್ ಕಮಾಲ್ ಮಾಡಿದೆ. ಹರಿಯಾಣ, ಜಮ್ಮು ಕಾಶ್ಮೀರ ಕೈ ಪಾಲಾಗುತ್ತಾ ಅನ್ನೋ ಕುತೂಹಲ. ಹರಿಯಾಣದಲ್ಲೂ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇದೆ. ಎರಡು ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಕೂಟವೇ ಮುನ್ನಡೆ ಸಾಧಿಸ್ತಾ ಇದೆ. ಹರಿಯಾಣದಲ್ಲಿ ಮ್ಯಾಜಿಕ್ ನಂಬರ್ ದಾಟ್ಬಿಟ್ಟಿದೆ ಕೈಕೂಟ. ಜಮ್ಮು ಕಾಶ್ಮೀರದಲ್ಲೂ ಕೂಡ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಪೈಪೋಟಿ. ಬಟ್ ಬಹುತೇಕ ಕಡೆ ಅಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆ ಕಾಯ್ದುಕೊಳ್ತಾ ಇದೆ. ಹಾಗಾಗಿ ಈ ಲೋಕಸಭೆ ಚುನಾವಣೆಯ ಫಲಿತಾಂಶದ ಬಳಿಕ ಈ ಮಿನಿ ಬ್ಯಾಟಲ್ ಬಹಳ ಪ್ರತಿಷ್ಠೆಯಾಗಿತ್ತು ಎರಡೂ ಪಕ್ಷಗಳಿಗೂ ಕೂಡ. ಆದ್ರೆ ಹರಿಯಾಣ 10 ವರ್ಷಗಳ ಬಿಜೆಪಿಯ ಭದ್ರಕೋಟೆಯಾಗಿತ್ತಲ್ಲ ಹರಿಯಾಣ, ಅದನ್ನ ಛಿದ್ರ ಮಾಡುವಲ್ಲಿ ಯಶಸ್ವಿಯಾಗಿದೆ. ಕಾರಣ ಮ್ಯಾಜಿಕ್ ನಂಬರ್ ದಾಟ್ಬಿಟ್ಟಿದೆ. ಅಧಿಕಾರದ ಗದ್ದುಗೆ ಇರೋದು ನಿಶ್ಚಿತ. ಆದ್ರೆ ಈಗ ಜಮ್ಮು ಕಾಶ್ಮೀರದ ಫಲಿತಾಂಶ ಏನು, ಇನ್ನಷ್ಟೇ ಮಾಹಿತಿ ಸಿಗಬೇಕು. ಆಲ್ರೆಡಿ ಅಲ್ಲಿ ಮತ ಎಣಿಕೆ ಕಾರ್ಯ ಆರಂಭ ಆಗಿರುವ ಹೊತ್ತಲ್ಲೇ ಕಾಂಗ್ರೆಸ್ ಮುನ್ನಡೆ ಇದೆ ಬಹುತೇಕ ಕಡೆ. ಎಕ್ಸಿಟ್ ಪೋಲ್ ನ ಫಲಿತಾಂಶ ಜಮ್ಮು ಕಾಶ್ಮೀರದಲ್ಲೂ ಕೂಡ ನಿಜವಾಗುತ್ತಾ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ದೃಶ್ಯ ನೋಡ್ತಾ ಇದ್ದೀವಿ. ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಾಚರಣೆ, ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸ್ತಾ ಇರುವಂತಹ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಕಾಂಗ್ರೆಸ್ ಇಫ್ ಸಪೋಸ್ ಹರಿಯಾಣದಲ್ಲಿ ಅಧಿಕಾರಕ್ಕೆ ಬಂದಾಗ ಯಾರು ಸಿಎಂ ಆಗ್ತಾರೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಕಾಂಗ್ರೆಸ್ ಪಾಳ್ಯದಲ್ಲಿ ಹರಿದಾಡ್ತಾ ಇರುವಂತಹ ಒಂದಷ್ಟು ಮಾತುಗಳು ಅಂತಂದ್ರೆ ಭೂಪೇಂದ್ರ ಸಿಂಗ್ ಹೂಡಾ ಅವರು ಮಾಜಿ ಸಿಎಂ, ಅವರೇ ಮುಖ್ಯಮಂತ್ರಿ ಆಗಬಹುದು ಅನ್ನುವಂತಹ ಸಾಧ್ಯತೆ. ಬಟ್ ಇನ್ನೊಂದು ಹೆಸರು ಕೂಡ ಈ ಬಾರಿ ಕೇಳೋದಕ್ಕೆ ಸಿಗ್ತಾ ಇರೋದು ದಲಿತ ನಾಯಕಿ ಕುಮಾರಿ ಸೆಲ್ಜಾ. ಹೌದು, ಅಲ್ಲಿ ಸಾಧ್ಯತೆ ಇದೆ. ಯಾಕಂದ್ರೆ 20% ದಲಿತ ವೋಟ್ಗಳ ಪೈಕಿ ತುಂಬಾ ದೊಡ್ಡ ಮಟ್ಟದಲ್ಲಿ ದಲಿತ ವೋಟ್ಸು ಈ ಕಡೆ ಬಂದಿದೆ. ಭೂಪೇಂದ್ರ ಸಿಂಗ್ ಹುಡ್ಡಾ ಅಥವಾ ಸೆಲ್ಜಾ, ಬಹುಶಃ ಸೆಲ್ಜಾ ಅವರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಒಂದು ಲೇಡಿ ಸಿಎಂ ಅನ್ನೋ ಕಾರಣಕ್ಕಾಗಿನಿರ್ಬೋದು. ಆಮೇಲೆ ಭೂಪೇಂದ್ರ ಸಿಂಗ್ ಹುಡ್ಡಾ ಆಲ್ರೆಡಿ ಅವರಿಗೆ ಅನೇಕ ಸ್ಥಾನಮಾನಗಳೆಲ್ಲ ಸಿಕ್ಕಿದೆ, ಇಲ್ಲ ಅಂತಲ್ಲ. ನೋಡಿ, 27% ಜಾಟ್ ಮತದಾರರು ಯಾವತ್ತೂ ಕೂಡ ನಿರ್ಣಾಯಕರಲ್ಲಿ. ಜಾಟ್ ಮತ ಕೂಡ ಇವತ್ತು ಈ ಸಲ ಸ್ಪ್ಲಿಟ್ ಆಗಿದೆ. ಅಂದರೆ ಕಳೆದ ಬಾರಿ ಕಾಂಗ್ರೆಸ್ಗೆ ಭಾಳ ದೊಡ್ಡ, ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಲಾಭ ತಂದು ಕೊಡ್ತಾ ಇತ್ತು ಜಾಟ್ ಮತಗಳು. ಅದು ನೋಡಿ 48 ಸ್ಥಾನಗಳಲ್ಲಿ ಮುನ್ನಡೆ. INLD ಲೋಕದಳ ಅಲ್ಲಿ ಜಾಟ್ ರೈತರ ಮೇಲಿನ ಅಕ್ಕರೆ ಎರಡು ಪಕ್ಷ ಇದೆ. ಒಂದು ಜನನಾಯಕ ಜನತಾ ಪಾರ್ಟಿ JJP, ಇನ್ನೊಂದು INLD ದುಷ್ಯಂತ್ ಚೌಟಾಲ ಮತ್ತು ಅಭಯ್ ಚೌಟಾಲ. JJP ವೆರಿ ಶಾಕಿಂಗ್, ಒಂದೇ ಒಂದು ಸ್ಥಾನ ಮುನ್ನಡೆ. ಅದೇ ಈ ಬಾರಿ ಅದೇ ನಾನು ಹೇಳಿದ್ನಲ್ವಾ, ರೈತರ ಮೇಲೆ ಆದಂತಹ, ರೈತ ಕಾನೂನಿನ ಸಂದರ್ಭದಲ್ಲಿ ಆದಂತಹ ಘಟನಾವಳಿಗಳು ಹರಿಯಾಣ ಭಾಗದಲ್ಲಿ ಫೈನಲಿ ಏನು ಗೊತ್ತಾ, ನಮಗೆ ಆ ಕ್ಷಣಕ್ಕೆ ಗೊತ್ತಾಗೋದಿಲ್ಲ ಶ್ರುತಿ. ಅಲ್ಲೊಂದು ಗಲಾಟೆ ಆಗ್ತಾ ಇರುತ್ತೆ. ನರೇಂದ್ರ ಮೋದಿ ಏನು ಹೇಳಿದ್ರು, ರಾಹುಲ್ ಗಾಂಧಿ ಏನು ಹೇಳಿದ್ರು, ಇದರ ಮೇಲೇ ನಾವು ತಲೆ ಓಡಿಸ್ತಾ ಇರ್ತೀವಿ. ಜನಮಾನಸ ಬೇರೆ ಇರ್ತದೆ. ಜನ ನಿಮ್ಮನ್ನ ಹೆಂಗ್ ನೋಡ್ತಾರೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಫೇಸ್ಬುಕ್ಕಲ್ಲಿ ಹಾಕಿದ ಕಮೆಂಟ್ಸ್ ಎಲ್ಲವೂ ಸತ್ಯ ಅಲ್ಲ ಅಂತ. ಯು ಲುಕ್ಸ್ ಬ್ಯೂಟಿಫುಲ್, ಯು ಆರ್ ವೆರಿ ಗುಡ್ ಅಂತ ಹೇಳಿದ ತಕ್ಷಣ ನಾವು ನಂಬಾರ್ದು. ಅದೆಲ್ಲ ಸುಮ್ಮನೆ ಒಂದು ಹೇಳ್ತಾರೆ ಅಷ್ಟೇ. ಜಮ್ಮು ಕಾಶ್ಮೀರದಲ್ಲಿ ಅತಿ ದೊಡ್ಡ ಪಾರ್ಟಿಯಾಗಿ ಬಿಜೆಪಿ ಹೊರಹೊಮ್ಮಿದೆ. ನೋಡಿ, ದೊಡ್ಡ ಸಾಧನೆ ಇದು ಬಿಜೆಪಿದು. ಬಿಜೆಪಿ ಇಷ್ಟು ಬರುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಅಲ್ಲಿ ಬಿಜೆಪಿ ಕಳೆದ ಬಾರಿ ಅಲ್ಲಿ ಎಷ್ಟು 26 ಗಳಿಸಿತ್ತು, ಇತರರು 17 ಗಳಿಸಿದ್ರು. ಕಾಂಗ್ರೆಸ್ 40 ಗಳಿಸಿತ್ತು, PDP 7 ಗಳಿಸಿತ್ತು. ನೋಡಿ 28 ಈಗಲೂ ಕೂಡ. ಅಂದ್ರೆ ನಾವು ಹೇಳ್ತಾ ಇರೋ ರಿಸಲ್ಟ್ 2014 ಹೇಳ್ತಾ ಇರೋದು. ನೋಡಿ, ಬಿಜೆಪಿ 28, ಕಾಂಗ್ರೆಸ್ 12, NC 22, ನ್ಯಾಷನಲ್ ಕಾನ್ಫರೆನ್ಸ್ 22, 32, 34. ಇತರರು 10 ಇದ್ದಾರೆ. ಸೊ ಬಿಜೆಪಿ ಜೊತೆ ಹೋಗೋರು ಯಾರಾದ್ರೂ ಇದ್ದಾರಾ ಅಂತಂದ್ರೆ PDP ಈ ಹಿಂದೆ ಅವ್ರ ಜೊತೆ ಹೋಗಿದ್ರಿ, ಇಲ್ಲ ಅಂತಲ್ಲ. ಆದ್ರೆ ಈ ಬಾರಿ ಮೈತ್ರಿ ಇಲ್ಲದೆ ಸಿಂಗಲ್ ಆಗಿ ಮುಫ್ತಿ ಮೊಹಮ್ಮದ್ ಅವರು ಎಲೆಕ್ಷನ್ಗೆ ನಿಂತಿಲ್ಲ. ಅವರ ಮಗಳನ್ನು ನಿಲ್ಲಿಸಿದ್ದಾರೆ. ನ್ಯಾಷನಲ್ ಕಾನ್ಫರೆನ್ಸ್ 24, ಕಾಂಗ್ರೆಸ್ 13, ಈಗ ಬಿಜೆಪಿ 28 ಅತಿ ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿದೆ. ಕಳೆದ ಬಾರಿಗಿಂತ ಜಾಸ್ತಿ ಬಿಜೆಪಿ. ಅದೇ ಹೇಳಿದ್ವಲ್ಲ, ಜಮ್ಮು ಕಾಶ್ಮೀರದಲ್ಲಿ 70% ವೋಟಿಂಗ್ ಆಗಿದೆ. ಮತ್ತು ಈ ಬಾರಿ ಆದಂಥ ದೊಡ್ಡ ಬದಲಾವಣೆ ಏನಪ್ಪ ಅಂತಂದರೆ, ನಾನು ಆವಾಗಲೂ ಹೇಳಿದೆ, ಯಾರೆಲ್ಲ
ಪ್ರತ್ಯೇಕತಾವಾದಿಗಳು ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತಾ ಇದ್ರು, ವೋಟಿಂಗೇ ಆಗ್ತಾ ಇರಲಿಲ್ಲ. ಯಾವೆಲ್ಲ ಕ್ಷೇತ್ರದಲ್ಲಿ? ಅನಂತನಾಗ್, ಬಾರಾಮುಲ್ಲಾ ಕ್ಷೇತ್ರಗಳಲ್ಲಿ 0% ವೋಟಿಂಗ್ ಆಗ್ತಾ ಇತ್ತು. ನೋಡಿ, ಇದು ಹರಿಯಾಣದ ಈ ಜಿಲೇಬಿ ಇದೆಯಲ್ಲ, ಭಾಳ ಫೇಮಸ್ಸು. ಹರಿಯಾಣ ಜಿಲೇಬಿ. ಈ ಕಾಂಗ್ರೆಸ್ನ ಯುವ ನಾಯಕ ಶ್ರೀನಿವಾಸ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಜಿಲೇಬಿಯನ್ನು ಹಾಕ್ಕೊಂಡಿದ್ದಾರೆ. ಆದರೆ ಅವರು ಗೆದ್ದಿದ್ದಾರೆ ಅನ್ನೋ ಕಾರಣಕ್ಕಾಗಿ. ಈಗ ನಮಗೆ ಕರ್ನಾಟಕ ಅಂತ ಹೇಳುವಾಗ ನಾವು ಮುದ್ದೆ ತೋರಿಸ್ಬೋದು, ಮೈಸೂರು ಅಂತ ಹೇಳಿದ್ರೆ ಮೈಸೂರು ಪಾಕ್ ತೋರಿಸ್ಬೋದು, ನೀರು ದೋಸೆ ತೋರಿಸ್ಬೋದು, ಆಮೇಲೆ ಏಲಕ್ಕಿ ತುಂಬ ಇದೆ ನಮ್ಮಲ್ಲಿ ತೋರಿಸೋದಕ್ಕೆ, ತುಂಬ ಅವಕಾಶಗಳಿದೆ. ಹಾಗೆಯೇ ಒಂದೊಂದು ಐಟಮ್ಸ್ ಇರುತ್ತಲ್ಲ. ಓಕೆ, ಈಗ ಒಂದು ಬ್ರೇಕ್ ಇರುತ್ತೆ. ಮಿನಿ ಬ್ಯಾಟಲ್ನಲ್ಲಿ ಕಾಂಗ್ರೆಸ್ ಕಮಾಲ್ ಮಾಡಿದೆ. ಹರಿಯಾಣ, ಜಮ್ಮು ಕಾಶ್ಮೀರ ಕೈ ಪಾಲಾಗುತ್ತಾ ಅನ್ನೋ ಕುತೂಹಲ. ಹರಿಯಾಣದಲ್ಲೂ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇದೆ. ಎರಡು ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಕೂಟವೇ ಮುನ್ನಡೆ ಸಾಧಿಸ್ತಾ ಇದೆ. ಹರಿಯಾಣದಲ್ಲಿ ಮ್ಯಾಜಿಕ್ ನಂಬರ್ ದಾಟ್ಬಿಟ್ಟಿದೆ ಕೈಕೂಟ. ಜಮ್ಮು ಕಾಶ್ಮೀರದಲ್ಲೂ ಕೂಡ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಪೈಪೋಟಿ. ಬಟ್ ಬಹುತೇಕ ಕಡೆ ಅಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆ ಕಾಯ್ದುಕೊಳ್ತಾ ಇದೆ. ಹಾಗಾಗಿ ಈ ಲೋಕಸಭೆ ಚುನಾವಣೆಯ ಫಲಿತಾಂಶದ ಬಳಿಕ ಈ ಮಿನಿ ಬ್ಯಾಟಲ್ ಬಹಳ ಪ್ರತಿಷ್ಠೆಯಾಗಿತ್ತು ಎರಡೂ ಪಕ್ಷಗಳಿಗೂ ಕೂಡ. ಆದ್ರೆ ಹರಿಯಾಣ 10 ವರ್ಷಗಳ ಬಿಜೆಪಿಯ ಭದ್ರಕೋಟೆಯಾಗಿತ್ತಲ್ಲ ಹರಿಯಾಣ, ಅದನ್ನ ಛಿದ್ರ ಮಾಡುವಲ್ಲಿ ಯಶಸ್ವಿಯಾಗಿದೆ. ಕಾರಣ ಮ್ಯಾಜಿಕ್ ನಂಬರ್ ದಾಟ್ಬಿಟ್ಟಿದೆ. ಅಧಿಕಾರದ ಗದ್ದುಗೆ ಇರೋದು ನಿಶ್ಚಿತ. ಆದ್ರೆ ಈಗ ಜಮ್ಮು ಕಾಶ್ಮೀರದ ಫಲಿತಾಂಶ ಏನು? ಇನ್ನಷ್ಟೇ ಮಾಹಿತಿ ಸಿಗಬೇಕು. ಆಲ್ರೆಡಿ ಅಲ್ಲಿ ಮತ ಎಣಿಕೆ ಕಾರ್ಯ ಆರಂಭ ಆಗಿರುವ ಹೊತ್ತಲ್ಲೇ ಕಾಂಗ್ರೆಸ್ ಮುನ್ನಡೆ ಇದೆ ಬಹುತೇಕ ಕಡೆ. ಎಕ್ಸಿಟ್ ಪೋಲ್ನ ಫಲಿತಾಂಶ ಜಮ್ಮು ಕಾಶ್ಮೀರದಲ್ಲೂ ಕೂಡ ನಿಜವಾಗುತ್ತಾ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ದೃಶ್ಯ ನೋಡ್ತಾ ಇದ್ದೀವಿ. ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಾಚರಣೆ, ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸ್ತಾ ಇರುವಂತಹ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಕಾಂಗ್ರೆಸ್ ಇಫ್ ಸಪೋಸ್ ಹರಿಯಾಣದಲ್ಲಿ ಅಧಿಕಾರಕ್ಕೆ ಬಂದಾಗ ಯಾರು ಸಿಎಂ ಆಗ್ತಾರೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಕಾಂಗ್ರೆಸ್ ಪಾಳ್ಯದಲ್ಲಿ ಹರಿದಾಡ್ತಾ ಇರುವಂತಹ ಒಂದಷ್ಟು ಮಾತುಗಳು ಅಂತಂದ್ರೆ ಭೂಪೇಂದ್ರ ಸಿಂಗ್ ಹೂಡಾ ಅವರು ಮಾಜಿ ಸಿಎಂ, ಅವರೇ ಮುಖ್ಯಮಂತ್ರಿ ಆಗಬಹುದು ಅನ್ನುವಂತಹ ಸಾಧ್ಯತೆ. ಬಟ್ ಇನ್ನೊಂದು ಹೆಸರು ಕೂಡ ಈ ಬಾರಿ ಕೇಳೋದಕ್ಕೆ ಸಿಗ್ತಾ ಇರೋದು ದಲಿತ ನಾಯಕಿ ಕುಮಾರಿ ಸೆಲ್ಜಾ. ಹೌದು, ಅಲ್ಲಿ ಸಾಧ್ಯತೆ ಇದೆ. ಯಾಕಂದ್ರೆ 20% ದಲಿತ್ ವೋಟ್ಗಳ ಪೈಕಿ ತುಂಬಾ ದೊಡ್ಡ ಮಟ್ಟದಲ್ಲಿ ದಲಿತ್ ವೋಟ್ಸು ಈ ಕಡೆ ಬಂದಿದೆ. ಭೂಪೇಂದ್ರ ಸಿಂಗ್ ಹುಡ್ಡಾ ಅಥವಾ ಸೆಲ್ಜಾ, ಬಹುಶಃ ಸೆಲ್ಜಾ ಅವರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಒಂದು ಲೇಡಿ ಸಿಎಂ ಅನ್ನೋ ಕಾರಣಕ್ಕಾಗಿನಿರ್ಬೋದು. ಆಮೇಲೆ ಭೂಪೇಂದ್ರ ಸಿಂಗ್ ಹುಡ್ಡಾ ಆಲ್ರೆಡಿ ಅವರಿಗೆ ಅನೇಕ ಸ್ಥಾನಮಾನಗಳೆಲ್ಲ ಸಿಕ್ಕಿದೆ, ಇಲ್ಲ ಅಂತಲ್ಲ. ನೋಡಿ, 27% ಜಾಟ್ ಮತದಾರರು ಯಾವತ್ತೂ ಕೂಡ ನಿರ್ಣಾಯಕರಲ್ಲಿ. ಜಾಟ್ ಮತ ಕೂಡ ಇವತ್ತು ಈ ಸಲ ಸ್ಪ್ಲಿಟ್ ಆಗಿದೆ. ಅಂದರೆ ಕಳೆದ ಬಾರಿ ಕಾಂಗ್ರೆಸ್ಗೆ ಭಾಳ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಲಾಭ ತಂದು ಕೊಡ್ತಾ ಇತ್ತು ಜಾಟ್ ಮತಗಳು. ಅದು ನೋಡಿ 48 ಸ್ಥಾನಗಳಲ್ಲಿ ಮುನ್ನಡೆ. INLD ಲೋಕದಳ ಅಲ್ಲಿ ಜಾಟ್ ರೈತರ ಮೇಲಿನ ಅಕ್ಕರೆ ಎರಡು ಪಕ್ಷ ಇದೆ. ಒಂದು ಜನನಾಯಕ್ ಜನತಾ ಪಾರ್ಟಿ JJP, ಇನ್ನೊಂದು INLD ದುಷ್ಯಂತ್ ಚೌಟಾಲ ಮತ್ತು ಅಭಯ್ ಚೌಟಾಲ. JJP ವೆರಿ ಶಾಕಿಂಗ್, ಒಂದೇ ಒಂದು ಸ್ಥಾನ ಮುನ್ನಡೆ. ಅದೇ ಈ ಬಾರಿ ನಾನು ಹೇಳಿದ್ನಲ್ವಾ, ರೈತರ ಮೇಲೆ ಆದಂತಹ, ರೈತ ಕಾನೂನಿನ ಸಂದರ್ಭದಲ್ಲಿ ಆದಂತಹ ಘಟನಾವಳಿಗಳು ಹರಿಯಾಣ ಭಾಗದಲ್ಲಿ ಫೈನಲಿ ಏನು ಗೊತ್ತಾ, ನಮಗೆ ಆ ಕ್ಷಣಕ್ಕೆ ಗೊತ್ತಾಗೋದಿಲ್ಲ ಶ್ರುತಿ. ಅಲ್ಲೊಂದು ಗಲಾಟೆ ಆಗ್ತಾ ಇರುತ್ತೆ. ನರೇಂದ್ರ ಮೋದಿ ಏನು ಹೇಳಿದ್ರು, ರಾಹುಲ್ ಗಾಂಧಿ ಏನು ಹೇಳಿದ್ರು, ಇದರ ಮೇಲೇ ನಾವು ತಲೆ ಓಡಿಸ್ತಾ ಇರ್ತೀವಿ. ಜನಮಾನಸ ಬೇರೆ ಇರ್ತದೆ. ಜನ ನಿಮ್ಮನ್ನ ಹೆಂಗ್ ನೋಡ್ತಾರೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಫೇಸ್ಬುಕ್ಕಲ್ಲಿ ಹಾಕಿದ ಕಮೆಂಟ್ಸ್ ಎಲ್ಲವೂ ಸತ್ಯ ಅಲ್ಲ ಅಂತ. ಯು ಲುಕ್ಸ್ ಬ್ಯೂಟಿಫುಲ್, ಯು ಆರ್ ವೆರಿ ಗುಡ್ ಅಂತ ಹೇಳಿದ ತಕ್ಷಣ ನಾವು ನಂಬಾರ್ದು. ಅದೆಲ್ಲ ಸುಮ್ಮನೆ ಒಂದು ಹೇಳ್ತಾರೆ ಅಷ್ಟೇ. ಜಮ್ಮು ಕಾಶ್ಮೀರದಲ್ಲಿ ಅತಿ ದೊಡ್ಡ ಪಾರ್ಟಿಯಾಗಿ ಬಿಜೆಪಿ ಹೊರಹೊಮ್ಮಿದೆ. ನೋಡಿ, ದೊಡ್ಡ ಸಾಧನೆ ಇದು ಬಿಜೆಪಿದು. ಬಿಜೆಪಿ ಇಷ್ಟು ಬರುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಅಲ್ಲಿ ಬಿಜೆಪಿ ಕಳೆದ ಬಾರಿ ಅಲ್ಲಿ ಎಷ್ಟು 26 ಗಳಿಸಿತ್ತು, ಇತರರು 17 ಗಳಿಸಿದ್ರು, ಕಾಂಗ್ರೆಸ್ 40 ಗಳಿಸಿತ್ತು, PDP 7 ಗಳಿಸಿತ್ತು.
ನೋಡಿ 28 ಈಗಲೂ ಕೂಡ. ಅಂದ್ರೆ ನಾವು ಹೇಳ್ತಾ ಇರೋ ರಿಸಲ್ಟ್ 2014 2014 ಹೇಳ್ತಾ 10 ಇರೋದು. ವರ್ಷದ ಹಿಂದಿಂದ. ನೋಡಿ ಬಿಜೆಪಿ 28, ಕಾಂಗ್ರೆಸ್ 12, NC 22, ನ್ಯಾಷನಲ್ ಕಾನ್ಫರೆನ್ಸ್ 22, 32, 34 ಇತರರು 10 ಇದ್ದಾರೆ. ಸೊ ಬಿಜೆಪಿ ಜೊತೆ ಹೋಗೋರು ಯಾರಾದ್ರೂ ಇದ್ದಾರಾ ಅಂತಂದ್ರೆ PDP ಈ ಹಿಂದೆ ಅವ್ರ ಜೊತೆ ಹೋಗಿದ್ರಿ, ಇಲ್ಲ ಅಂತಲ್ಲ. ಆದರೆ ಈ ಬಾರಿ ಮೈತ್ರಿ ಇಲ್ಲದೆ ಸಿಂಗಲ್ ಆಗಿ ಮುಫ್ತಿ ಮೊಹಮ್ಮದ್ ಅವರು ಎಲೆಕ್ಷನ್ಗೆ ನಿಂತಿಲ್ಲ, ಅವರ ಮಗಳನ್ನು ನಿಲ್ಲಿಸಿದ್ದಾರೆ. ನ್ಯಾಷನಲ್ ಕಾನ್ಫರೆನ್ಸ್ 24, ಕಾಂಗ್ರೆಸ್ 13, ಈಗ ಬಿಜೆಪಿ 28 ಅತಿ ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿದೆ. ಕಳೆದ ಬಾರಿಗಿಂತ ಜಾಸ್ತಿ ಬಿಜೆಪಿ. ಅದೇ ಹೇಳಿದ್ವಲ್ಲ, ಜಮ್ಮು ಕಾಶ್ಮೀರದಲ್ಲಿ 70% ವೋಟಿಂಗ್ ಆಗಿದೆ. ಮತ್ತು ಈ ಬಾರಿ ಆದಂಥ ದೊಡ್ಡ ಬದಲಾವಣೆ ಏನಪ್ಪ ಅಂತಂದರೆ, ನಾನು ಆವಾಗಲೂ ಹೇಳಿದೆ, ಯಾರೆಲ್ಲ ಪ್ರತ್ಯೇಕತಾವಾದಿಗಳು ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತಾಯಿದ್ರು, ವೋಟಿಂಗೇ ಆಗ್ತಾ ಇರಲಿಲ್ಲ ಯಾವೆಲ್ಲ ಕ್ಷೇತ್ರದಲ್ಲಿ, ಅನಂತನಾಗ್ ಬಾರಾಮುಲ್ಲಾ ಕ್ಷೇತ್ರಗಳಲ್ಲಿ 0% ವೋಟಿಂಗ್ ಆಗ್ತಾ ಇತ್ತು. ನೋಡಿ, ಇದು ಹರಿಯಾಣದ ಈ ಜಿಲೇಬಿ ಇದೆಯಲ್ಲ, ಭಾಳ ಫೇಮಸ್ಸು. ಹರಿಯಾಣ ಜಿಲೇಬಿ. ಈ ಕಾಂಗ್ರೆಸ್ನ ಯುವ ನಾಯಕ ಶ್ರೀನಿವಾಸ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಜಿಲೇಬಿಯನ್ನು ಹಾಕ್ಕೊಂಡಿದ್ದಾರೆ. ಆದರೆ ಅವರು ಗೆದ್ದಿದ್ದಾರೆ ಅನ್ನೋ ಕಾರಣಕ್ಕಾಗಿ. ಈಗ ನಮಗೆ ಕರ್ನಾಟಕ ಅಂತ ಹೇಳುವಾಗ ನಾವು ಮುದ್ದೆ ತೋರಿಸ್ಬೋದು, ಮೈಸೂರು ಅಂತ ಹೇಳಿದ್ರೆ ಮೈಸೂರು ಪಾಕ್ ತೋರಿಸ್ಬೋದು, ನೀರು ದೋಸೆ ತೋರಿಸ್ಬೋದು, ಆಮೇಲೆ ಏಲಕ್ಕಿ ತುಂಬ ಇದೆ ನಮ್ಮಲ್ಲಿ ತೋರಿಸೋದಕ್ಕೆ, ತುಂಬ ಅವಕಾಶಗಳಿದೆ. ಹಾಗೆಯೇ ಒಂದೊಂದು ಐಟಮ್ಸ್ ಇರುತ್ತಲ್ಲ. ಓಕೆ, ಈಗ ಒಂದು ಬ್ರೇಕ್ ಇರುತ್ತೆ.